श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। वाचालं कुरुते मूकं मूकं वाचालपुङ्गवं विद्यारण्यगुरोश्चित्रं चरित्रं चतुराननात्। विद्यारण्यगुरुं वन्दे वेदशास्त्रार्थरक्षकं हैमवृष्टिकरं धीरं ಲೋಕತಂತ್ರಸುಧಾನಿಧಿಂ. ಆತ್ಮೀಯ ಜಿಜ್ಞಾಸು ಮಿತ್ರರಲ್ಲಿ ಮನಃಪೂರ್ವಕ ನಮಸ್ಸುಮಾಂಜಲಿಗಳು. ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ನೇರವಾಗಿ ಕಾರಣರು. ಇವರೇ ಶೃಂಗೇರಿ ಪೀಠಾಧೀಶ್ವರರೂ ಹೌದು ಎನ್ನುವುದನ್ನು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾರಣ್ಯರ ಕುರಿತಾದ ಬಹಳ ಚರ್ಚೆಗೆ ಗ್ರಾಸವಾಗಿರುವಂತಹ ಒಂದು ಅಂಶ. ವಿದ್ಯಾರಣ್ಯರು ಪೂರ್ವಾಶ್ರಮದಲ್ಲಿ ಅವರಿಗೆ ಮಾಧವ ಅಂತ ಹೆಸರಿತ್ತು ಅನ್ನೋದು ನಮಗೆ ಅನೇಕ ಉಲ್ಲೇಖಗಳಿಂದ ಗೊತ್ತಾಗುತ್ತದೆ. ಮೊದಲನೆಯದಾಗಿ 14ನೇ ಶತಮಾನದ ನೃಸಿಂಹಕೃತ ಪ್ರಯೋಗ ಪಾರಿಜಾತ ಎಂಬಂತಹ ಒಂದು ಗ್ರಂಥದಲ್ಲಿ ಆ ನರಸಿಂಹನು ಶ್ರೀಮದ್ ವಿದ್ಯಾರಣ್ಯ ಮುನೀಂದ್ರೈಹಿ ಕಾಲನಿರ್ಣಯೇ ಎನ್ನುವಂತಹ ವಾಕ್ಯವನ್ನು ಬಳಸ್ತಾನೆ. ಅಂದರೆ ವಿದ್ಯಾರಣ್ಯ ಮುನಿಗಳು ಕಾಲನಿರ್ಣಯ ಎಂಬಂತಹ ಒಂದು ಗ್ರಂಥವನ್ನು ರಚಿಸಿದ್ರು ಅಂತ ಗೊತ್ತಾಗ್ತದೆ. ಆ ಗ್ರಂಥವು ಕಾಲಮಾಧವ ಎಂಬಂತಹ ಹೆಸರಿನಿಂದಲೇ ಪ್ರಸಿದ್ಧಿಯಾಗಿ ಪಡೆದಿದೆ. ಆದ್ದರಿಂದ ವಿದ್ಯಾರಣ್ಯರ ಪೂರ್ವಾಶ್ರಮದ ಹೆಸರು ಮಾಧವ ಆಗಿತ್ತು ಅಂತ ನಾವು ಹೇಳ್ಬೋದು. ಇನ್ನೂ ಒಂದು ಉಲ್ಲೇಖವನ್ನು ನೋಡೋದಾದರೆ, ಅಹೋಬಲ ಪಂಡಿತನು ತನ್ನ ಆಂಧ್ರ ವ್ಯಾಕರಣ ಮತ್ತು ಸಂಸ್ಕೃತ ವ್ಯಾಕರಣದ ಎಂಬ ಗ್ರಂಥದಲ್ಲಿ ವೇದಾನಾಂ ಭಾಷ್ಯಕರ್ತ ವಿವೃತ ಮುನಿವಚ ಧಾತುವೃತ್ತೇರ್ವಿಧಾತ ಅಂತ ಹೇಳ್ತಾನೆ. ಧಾತುವೃತ್ತಿಯನ್ನು ರಚಿಸಿದವನು ಅಂತ. ಸಂಸ್ಕೃತ ವ್ಯಾಕರಣದಲ್ಲಿ ಧಾತುವೃತ್ತಿ ಎನ್ನುವಂತಹ ಗ್ರಂಥ ಮಾಧವೀಯ ಧಾತುವೃತ್ತಿ ಎಂಬ ಹೆಸರಿನಿಂದಲೇ ಪ್ರಸಿದ್ಧವಾಗಿದೆ. ಆದ್ದರಿಂದ ಅಹೋಬಲ ಪಂಡಿತನು ಧಾತುವೃತ್ತಿಕರ್ತನು ವಿದ್ಯಾರಣ್ಯರು ಅಂತ ಹೇಳಿ ಆ ಗ್ರಂಥವು ಮಾಧವೀಯ ಧಾತುವೃತ್ತಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದ್ದಲ್ಲಿ ವಿದ್ಯಾರಣ್ಯರ ಪೂರ್ವಾಶ್ರಮದ ಹೆಸರು ಮಾಧವ ಆಗಿತ್ತು ಅನ್ನೋದರಲ್ಲಿ ಯಾವ ಸಂಶಯ ಕಾಣೋದಿಲ್ಲ. ವೀರಮಿತ್ರೋದಯ ಎನ್ನುವಂತಹ ಇನ್ನೊಂದು ಗ್ರಂಥದಲ್ಲಿಯೂ ಕೂಡ ವಿದ್ಯಾರಣ್ಯರು ಪರಾಶರ ಸ್ಮೃತಿಗೆ ವ್ಯಾಖ್ಯಾನಕಾರರು ಎಂಬ ಹೆಸರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪರಾಶರ ಸ್ಮೃತಿಯ ವ್ಯಾಖ್ಯಾನ ಪರಾಶರ ಮಾಧವೀಯ ಎಂಬ ಹೆಸರಿನಿಂದಲೇ ಪ್ರಸಿದ್ಧವಾಗಿದೆ. ಮಾಧವೀಯ ಪರಾಶರ ಅಂತಲೇ ಪ್ರಸಿದ್ಧವಾಗಿದೆ. ಇದು ವಿದ್ಯಾರಣ್ಯರ ಪೂರ್ವಾಶ್ರಮದ ಹೆಸರು ಮಾಧವ ಆಗಿತ್ತು ಅಂತ ಹೇಳೋದಕ್ಕೆ ಪುರಾವೆಗಳಾಗಿ ನೋಡಬಹುದು ನಾವು. ಆದರೆ ಈ ಮಾಧವ ಯಾರು ಅನ್ನೋದು ನಿಜವಾದ ಸಮಸ್ಯೆ. ಯಾಕೆಂದರೆ ವಿದ್ಯಾರಣ್ಯರ ಕಾಲದಲ್ಲಿ ಮಾಧವ ಎಂಬ ಹೆಸರಿನವರು 5 ಜನರು ಸಿಗ್ತಾರೆ. 5 ಬಹಳ ಹತ್ತಿರ ಸಂಬಂಧದವರೇ ಸಿಗ್ತಾರೆ. ಆ 5 ಯಾರ್ಯಾರು ಅಂತ ನೋಡೋಣ. ಆಮೇಲೆ ಈ 5ರಲ್ಲಿ ವಿದ್ಯಾರಣ್ಯರು ಯಾರು ಅನ್ನೋದು ನೋಡೋಣ. ಮೊದಲನೆಯದಾಗಿ ಭಾರದ್ವಾಜ ಗೋತ್ರದ ಕೃಷ್ಣ ಯಜುಶಾಖೆಯ ಬೋಧಾಯನ ಸೂತ್ರದವರಾಗಿರುವಂತಹ ಶ್ರೀಮತಿ ಮತ್ತು ಮಾಯಣ ಎಂಬ ದಂಪತಿಗೆ ಜನಿಸಿದ ಹಿರಿಯ ಮಗ ಮಾಧವ. ಇವನಿಗೆ ಈ 2 ತಮ್ಮಂದಿರು ಸಾಯಣ ಮತ್ತು ಭೋಗನಾಥ, ಒಬ್ಬ ತಂಗಿ ಸಿಂಗಲೆ ಅಂತ. ಇವನು ಒಬ್ಬ ಮಾಧವ. ಎರಡನೇದಾಗಿ ಗೋವಾ ಪ್ರಾಂತವನ್ನು ಪ್ರತಿನಿಧಿ ರೂಪವಾಗಿ ಆಳುವಂತಹ ಪ್ರಾಂತ್ಯಾಧಿಪತಿ ಮಾಧವ. ಇವನಿಗೆ ಮಾಧವ ಮಂತ್ರಿ ಅಂತಲೂ ಕರೀತಾರೆ, ಮಾದರಸ ಒಡೆಯರ್ ಅಂತಲೂ ಕರೀತಾರೆ. ಇವನ ಆಂಗಿರಸ ಗೋತ್ರದವನು. ಇವನ ತಂದೆ ಚೌಂಡಭಟ್ಟ, ತಾಯಿ ಮಾಚಾಂಬಿಕಾ ಅಂಥೇಳಿ. ಇವನು ಕಾಶಿ ವಿಲಾಸ ಕ್ರಿಯಾಶಕ್ತಿ ಎನ್ನುವಂಥವರ ಶಿಷ್ಯನು ಅಂತಲೂ
ಉಲ್ಲೇಖಗಳು ಸಿಗ್ತವೆ. ಮೂರನೇದಾಗಿ ಸಾಯಣರ ಮಗನೂ ಒಬ್ಬನು ಮಾಧವ ಎನ್ನುವಂತಹ ಹೆಸರಿನ ಕವಿ, ಇವನಿಗೆ ಮಾಧವ ಕವಿ ಅಂತ ಕರೀತಾರೆ. ನಾಲ್ಕನೆಯದಾಗಿ ಸಾಯಣರ ತಂಗಿಯಾದಂತಹ ಸಿಂಗಲೆಯ ಮಗನ ಹೆಸರು ಮಾಧವ ಅಂತಲೂ ಆಗಿತ್ತು. ಇನ್ನು ವಿದ್ಯಾರಣ್ಯರಿಗಿಂತಲೂ ಪೂರ್ವದಲ್ಲಿ ಪೀಠಾಧೀಶ್ವರರಾಗಿರುವಂತಹ ಶೃಂಗೇರಿ ಪೀಠದ ಪೀಠಾಧೀಶ್ವರರಾಗಿರುವಂತಹ ಭಾರತೀ ತೀರ್ಥರ ಪೂರ್ವಾಶ್ರಮದ ಸೋದರರೂ ಒಬ್ಬರು ಮಾಧವ ಅಂತ ಹೆಸರುಳ್ಳವರು ಇದ್ದಾರೆ. ಈ ಐವರಲ್ಲಿ ಮಾಧವರು ವಿದ್ಯಾರಣ್ಯರು ಯಾರು ಅನ್ನುವಂತಹದ್ದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಿಂಗಲೆಯ ಪುತ್ರ ಮಾಧವ ಎನ್ನುವಂಥವನು ಇವರಷ್ಟು ಹೆಚ್ಚು ಪ್ರಸಿದ್ಧಿನಲ್ಲಿಲ್ಲ, ಇವನು ವಿದ್ಯಾರಣ್ಯರಾಗಿರಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಸಾರಾಸಗಟಾಗಿ ತೆಗೆದುಹಾಕಬಹುದು, ಹೇಳಬಹುದು. ಇವನು ಪ್ರಸಿದ್ಧಿ ಇಲ್ಲ, ಇವನು ವಿದ್ಯಾರಣ್ಯರ ಹೆಸರಿನಲ್ಲಿ ಯಾವ್ಯಾವ ಗ್ರಂಥಗಳಿದ್ದಾವೆ ಆ ಯಾವ ಗ್ರಂಥಗಳು ಇವನ ಹೆಸರಲ್ಲಿ ಇಲ್ಲ ಇತ್ಯಾದಿ ಅನೇಕ ಕಾರಣಗಳಿಂದ ತುಂಬ ಸಹಜವಾಗಿ ಇವನು ವಿದ್ಯಾರಣ್ಯರಲ್ಲ ಅಂತ ತೆಗೆದುಹಾಕ್ಬೋದು. ಇನ್ನು ಸಾಯಣರ ಮಗ ಮಾಧವ ಎನ್ನುವಂತಹ ಕವಿ ಕೂಡ ವಿದ್ಯಾರಣ್ಯರಾಗಿರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಆ ಬರೆದಂತಹ ಗ್ರಂಥದ ಹೆಸರುಗಳು, ಅಲ್ಲಿರುವಂತಹ ವಿಷಯಗಳು, ಬೇರೆ ಬೇರೆ ಐತಿಹಾಸಿಕ ಅಂಶಗಳು ಇವನು ಮಾಧವ ಕವಿಯೇ ವಿದ್ಯಾರಣ್ಯ ಅನ್ನುವಂತಹದ್ದು ಹೇಳೋದಕ್ಕೆ ಸಾಧ್ಯವಿಲ್ಲ. ಇನ್ನು ಉಳಿಯುವಂತಹದ್ದು ಗೋವೆಯ ಪ್ರಾಂತದ ಅಧಿಪತಿ ಪ್ರತಿನಿಧಿಯಾಗಿ ಆಡಳಿತ ಅಂದರೆ ಈ ಹರಿಹರನ ಪ್ರತಿನಿಧಿಯಾಗಿಯೇ ಆಡಳಿತ ನಡೆಸುವಂತಹ ಮಾಧವ ಮಂತ್ರಿ, ಇವನು ವಿದ್ಯಾರಣ್ಯರಾಗಿದ್ದ ಅಂತ ಒಂದು ವಾದವನ್ನು ಹುಟ್ಟಾಕ್ತಾರೆ. ಯಾರು ಹುಟ್ಟಾಕ್ತಾರೆ? ಪುನಃ ಕಳೆದ ಸಂಚಿಕೆಯಲ್ಲಿ ಯಾರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ವಿದ್ಯಾರಣ್ಯರು ಕಾರಣವೇ ಅಲ್ಲ, ಶೃಂಗೇರಿ ಪೀಠದ ವಿದ್ಯಾರಣ್ಯರೇ ಬೇರೆ, ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸ್ಥಾಪನೆಯಾದಂಥವ್ರ ಕಾರಣರಲ್ಲ ಅಂತ ಯಾರು ಹೇಳಿದ್ರೋ ಅವರೇ ಟಿ ಮಲ್ಲಪ್ಪನವರು. ಇವರು ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯಕ್ಕೆ ಸ್ಥಾಪನೆಗೆ ಕಾರಣರಲ್ಲ ಅಂತ ಅಷ್ಟು ಮಾತ್ರ ಹೇಳದೇನೆ ಇನ್ನೂ ಒಂದಿಷ್ಟು ವಿದ್ಯಾರಣ್ಯರ ವಿಷಯದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. 1969-70 ಇವರ ಪುಸ್ತಕ ಈ ಮಿಥಿಕ್ ಸೊಸೈಟಿಯ ಪತ್ರಿಕೆಯಲ್ಲಿ ಮತ್ತು ಕನ್ನಡ ಸಾಹಿತ್ಯದ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಇವರ ಪುಸ್ತಕದ ಈ ವಿಷಯದ ಮುದ್ರಣ ಆಗ್ತವೆ. ಈ ಸೋಕಾಲ್ಡ್ ಬುದ್ಧಿಜೀವಿಗಳು ಅಂತ ಏನಿದ್ದಾರೆ, ಎಡಬಿಡಂಗಿಗಳು ಅಂತ ಏನಿದ್ದಾರೆ, ಅವರು ಇರುವಂತಹ ಸರಳವಾಗಿರುವಂತಹ ವಿಷಯದಲ್ಲಿ ಏನೋ ಒಂದಿಷ್ಟು ಗೊಂದಲವನ್ನು ಹುಟ್ಟಿಸಿ ಮೂಲಭೂತ ವ್ಯಕ್ತಿ ಯಾರಿರ್ತಾರೆಯೋ ಅಥವಾ ಮೂಲಭೂತ ತತ್ವ ಯಾವುದಿರ್ತಾರೆಯೋ ಅದರಲ್ಲಿ ಗೊಂದಲವನ್ನು ಉಂಟು ಮಾಡುವಂತಹದ್ದು ಇವರ ಒಂದು ರಣತಂತ್ರದ ಭಾಗ, ಇವರ ಷಡ್ಯಂತ್ರದ ಒಂದು ಭಾಗ. ವಿದ್ಯಾರಣ್ಯರ ಬಗ್ಗೆ ಏನೇನೋ ಇಂತಹ ಒಂದು ಇವರೇ ನಿಜವಾದ ವಿದ್ಯಾರಣ್ಯರು ಅಂತ ಹೇಳಿ ಗೊಂದಲಕ್ಕೆ ಹಾಕಿಬಿಟ್ಟು ಆಮೇಲೆ ವಿದ್ಯಾರಣ್ಯರ ಬಗ್ಗೆ ಇರುವಂತಹ ಮಾಹಿತಿಗಳಲ್ಲಿ ಸಾಕಷ್ಟು ಇವರಿಗೆ ಹೊಂದಿಸುವಂತಹ ಕೆಲಸವನ್ನು ಮಾಡಿ ಓದುಗರಲ್ಲಿ, ಜಿಜ್ಞಾಸುಗರಲ್ಲಿ ಗೊಂದಲವನ್ನು ಹುಟ್ಟಿಸುವಂತಹದ್ದೇ ಇವರ ಮುಖ್ಯವಾಗಿರುವಂತಹ ಉದ್ದೇಶ. ಆದ್ದರಿಂದ ಈ ಮಾಧವ ಮಂತ್ರಿಯೇನೇ ವಿದ್ಯಾರಣ್ಯರು, ಚೌಂಡಭಟ್ಟ ಮಾಚಾಂಬಿಕಾ ದೇವಿಯರ ಇವರ ದಂಪತಿಗಳ ಪುತ್ರನು, ಆಂಗಿರಸ ಗೋತ್ರದವನು, ಕಾಶಿ ವಿಲಾಸ ಕ್ರಿಯಾಶಕ್ತಿಯರ ಶಿಷ್ಯನು ಆಗಿರುವಂಥ ಈ ಮಾಧವ ಮಂತ್ರಿ ವಿದ್ಯಾರಣ್ಯರು ಎನ್ನುವಂತಹದ್ದನ್ನು ಆರೋಪ ಮಾಡ್ತಾರೆ. ಇವರೇ ವಿದ್ಯಾರಣ್ಯರು ಅಂತ ಹೇಳ್ತಾರೆ. ಈ ವಾದದಲ್ಲಿ ಹೆಚ್ಚು ಹುರುಳಿಲ್ಲ, ಹೆಚ್ಚೇನು ಯಾವ ಹುರುಳು ಇಲ್ಲ. 1391 ಅಂದರೆ ವಿದ್ಯಾರಣ್ಯರು ಬ್ರಹ್ಮಲೀನರಾಗಿ 5 ವರ್ಷಗಳ ನಂತರ 1386 ವಿದ್ಯಾರಣ್ಯರು ಬ್ರಹ್ಮಲೀನರಾಗ್ತಾರೆ. ಹಾಗೆ 5 ವರ್ಷಗಳ ನಂತರ ಈ ಮಾಧವ ಮಂತ್ರಿಯು ಕುಚ್ಚರ ಎಂಬಂತಹ ಒಬ್ಬ ಗ್ರಾಮವನ್ನು ಮಾಧವಪುರ ಅಂತ ಹೆಸರಿಟ್ಟು ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿರ್ತಾರೆ. ಹಲವು ಬ್ರಾಹ್ಮಣರಿಗೆ ದಾನ ಮಾಡಿರ್ತಾರೆ, ಅಗ್ರಹಾರಕ್ಕೋ ಇತ್ಯಾದಿಗಳಿಗಾಗಿ ದಾನ ಮಾಡಿರ್ತಾರೆ. ಆ ದಾನದ ಶಾಸನದಲ್ಲಿ ಹೀಗೆ ಬರೆಸ್ತಾರೆ: ಶ್ರೀಮನ್ ಮಹಾಮಂತ್ರೀಶ್ವರ ಉಪನಿಷನ್ ಮಾರ್ಗ ಪ್ರವರ್ತಕಾಚಾರ್ಯ ಶ್ರೀಮನ್ ಮಾಧವರಾಜ ಅಂತ ಬರೆಸ್ತಾರೆ. ವಿದ್ಯಾರಣ್ಯರ
ಬ್ರಹ್ಮೈಕ್ಯವಾದ ನಂತರವೂ ಇವನು ಅಧಿಕಾರದಲ್ಲಿದ್ದು ದಾನಾದಿಗಳನ್ನು ಕೊಟ್ಟು ಅಲ್ಲಿ ತನ್ನ ಮಾಧವರಾಜ ಅಂತ ಹೆಸರನ್ನು ಬರೆಸಿಕೊಂಡಿರುವುದರಿಂದ ವಿದ್ಯಾರಣ್ಯರು ಇವನು ಆಗೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಒಂದೇ ಮಾತಲ್ಲಿ ಯಾರಾದರೂ ಸ್ಪಷ್ಟವಾಗಿ ಹೇಳಬಹುದು. ಆದ್ದರಿಂದ ಟಿ ಎನ್ ಮಲ್ಲಪ್ಪನವರ ಈ ಒಂದು ಆರೋಪ ಅಂದರೆ ಗೋವೆಯ ಪ್ರಾಂತ್ಯಾಧಿಪತಿ ಮಾಧವ ಮಂತ್ರಿ ಮಾದರಸ ಒಡೆಯರ್ ಇವರೇ ವಿದ್ಯಾರಣ್ಯರು, ಕ್ರಿಯಾಶಕ್ತಿ ಕಾಶಿ ವಿಲಾಸ ಕ್ರಿಯಾಶಕ್ತಿಯರ ಶಿಷ್ಯರು ವಿದ್ಯಾರಣ್ಯರು ಅನ್ನೋದು ನಿಲ್ಲೋದಿಲ್ಲ. ಈ ಒಂದು ಶಾಸನದ ಆಧಾರದ ಮೇಲೆ ಹೊಡೆದಾಕಬಹುದು. ಜೊತೆಗೆ ಇನ್ನೂ ಒಂದು ಅಂತ ಹೇಳಿದ್ರೆ, ವಿದ್ಯಾರಣ್ಯರ ಪೂರ್ವಾಶ್ರಮದ ಗೋತ್ರ ಭಾರದ್ವಾಜ ಗೋತ್ರ. ಈ ಚೌಡಂಭಟ್ಟ ಮಾಚಾಂಬಿಕಾ ಇವರ ಪುತ್ರನಾದಂತಹ ಮಾಧವ ಮಂತ್ರಿಯ ಗೋತ್ರ ಅಂಗಿರಸ ಗೋತ್ರ. ಇವರ ಬಂಧು ವರ್ಗದವರು ಇವತ್ತಿಗೂ ಶಿರಸಿ ಪ್ರಾಂತದಲ್ಲಿ ಕಾಣಿಸ್ಕೊಳ್ತಾರೆ. ಹವ್ಯಕರ ಅಂತ ಸಮಾಜದಲ್ಲಿ ಇವರು ಬರ್ತಾರೆ. ಆದ್ದರಿಂದ ಇವರು ವಿದ್ಯಾರಣ್ಯರಾಗಿರಲಿಕ್ಕೆ ಸಾಧ್ಯವಿಲ್ಲ. ಟಿ ಎನ್ ಮಲ್ಲಪ್ಪನವರ ವಾದ ನಿಲ್ಲೋದಿಲ್ಲ. ಇನ್ನು ಮುಂದೆ ಬರುವಂತಹದ್ದು ಉಳಿದಂಥವರು ಒಬ್ಬರು ಶ್ರೀಮತಿ ಮತ್ತು ಮಾಯಣರ ಪುತ್ರನಾಗಿರುವಂತಹ ಹಿರಿಯ ಮಗನಾಗಿರುವಂತಹ ಮಾಧವ, ಇವನ ತಮ್ಮ ಸಾಯಣ ಇನ್ನೊಬ್ಬ ತಮ್ಮ ಭೋಗನಾಥ, ತಂಗಿ ಸಿಂಗಲೆ. ಈ ಮಾಧವನೇ ವಿದ್ಯಾರಣ್ಯರು ಅಂತ ಬಹಳ ಜನ, ಬಹುಪಾಲು ಜನ, ಬಹುತೇಕ 90% ಜನ ಇದನ್ನು ಒಪ್ಪಿರುವಂತಹದ್ದು. ಹೀಗೆ ಒಪ್ಪೋದಕ್ಕೆ ಮೂಲಭೂತವಾದಂತಹ ಕಾರಣ ಏನು ಅಂತ ಹೇಳಿದರೆ, ಮೊದಲನೇದಾಗಿ ವಿದ್ಯಾರಣ್ಯರ ಪೂರ್ವಾಶ್ರಮದ ಹೆಸರು ಮಾಧವ ಅಂಥೇಳಿ, ಇದನ್ನು ನೃಸಿಂಹಕೃತ ಪ್ರಯೋಗ ಪಾರಿಜಾತ ಮತ್ತು ಅಹೋಬಲ ಪಂಡಿತನ ಆಂಧ್ರ ವ್ಯಾಕರಣದ ಉಪೋದ್ಘಾತ ವೇದಾನಾಂ ಭಾಷ್ಯಕೃತ ಎನ್ನುವಂತಹ ಶ್ಲೋಕದಲ್ಲಿ ನೋಡಿದ್ವಿ. ಜೊತೆಗೆ ವೀರಮಿತ್ರೋದಯ ಎನ್ನುವಂತಹ ಗ್ರಂಥದಲ್ಲಿ ಪರಾಶರರ ಸ್ಮೃತಿಗೆ ವ್ಯಾಖ್ಯಾನಕಾರರು ಅಂತ ಉಲ್ಲೇಖಿಸಿರುವುದರಿಂದ ಪರಾಶರ ಮಾಧವೀಯ ಗ್ರಂಥವನ್ನು ಬರೆದಂಥವರು ಇವರೇ ಅಂತ ಆಗುತ್ತೆ. ಜೊತೆಗೆ ಜೀವನ್ಮುಕ್ತಿ ವಿವೇಕ ವಿದ್ಯಾರಣ್ಯರ ಇನ್ನೊಂದು ಗ್ರಂಥದಲ್ಲಿ ಉಪೋದ್ಘಾತದಲ್ಲಿ ಏನು ಹೇಳ್ತಾರೆ, ಕುಟೀಚಕ, ಬಹುತಕ, ಹಂಸ ಎಂಬಂತಹ 3 ಬಗೆಯ ಸನ್ಯಾಸಿಗಳ ವಿವರಗಳು ನಮ್ಮಿಂದ ಈಗಾಗಲೇ ಪರಾಶರ ವ್ಯಾಖ್ಯೆಯಲ್ಲಿ ಮಾಡಲ್ಪಟ್ಟಿವೆ. ಇವಾಗ 4ನೆಯ ವಿಧವಾಗಿರುವಂತಹ ಪರಮಹಂಸ ಎಂಬಂತಹ ಸನ್ಯಾಸಿ ವಿವರಗಳನ್ನು ಮಾತ್ರ ಇಲ್ಲಿ ಅಂದರೆ ಜೀವನ್ಮುಕ್ತಿ ಗ್ರಂಥದಲ್ಲಿ ಹೇಳ್ತೇನೆ ಅಂತ ಹೇಳ್ತಾರೆ. ಶ್ಲೋಕ ಹೀಗಿದೆ: ವಿಶೇಷಾಂತು ಸಮಾಚಾರಾಃ ಪ್ರೋಕ್ತಾಃ ಪಾರಾಶರ ಸ್ಮೃತೌ ವ್ಯಾಖ್ಯಾರಸ್ಮಾಭಿರತ್ರಾಯಂ ಪರಹಂಸೋವಿ ಉಚ್ಯತೆ ಅಂತ. ಅಂದರೆ ಈ ಶ್ಲೋಕದಿಂದ ಸ್ಪಷ್ಟವಾಗಿ ಯಾರಾದರೂ ಹೇಳಬಹುದು, ಯಾರೋ ಜೀವನ್ಮುಕ್ತಿ ವಿವೇಕ ಅನ್ನೋ ಒಂದು ಗ್ರಂಥವನ್ನು ಬರೆದಿದ್ದಾರೆ, ಅವರೇ ಪರಾಶರ ಮಾಧವ್ಯ ಅನ್ನುವಂತಹ ಗ್ರಂಥವಲ್ಲೂ ರಚಿಸಿದ್ದಾರೆ ಅಂತ. ಈ ಪರಾಶರ ಮಾಧವೀಯ ಅನ್ನುವಂತಹ ಗ್ರಂಥದಲ್ಲಿಯೇನೆ ಶ್ರೀಮಾತಾ ಜನನೀಯಸ್ಯ ಮಾಯಣೋ ಯಸ್ಯ ಪಿತಾ ಎನ್ನುವಂತಹ ಶ್ಲೋಕ ಅದರಲ್ಲಿ ಬರ್ತದೆ. ಆ ಶ್ಲೋಕವನ್ನು ನಾವು ನೋಡಬಹುದು. ಆ ಶ್ಲೋಕ ಪ್ರಸಿದ್ಧವಾಗಿರುವಂತಹ ಶ್ಲೋಕ. ಆ ಶ್ಲೋಕ ಹೀಗೆ ಬರುತ್ತೆ: ಶ್ರೀಮತಿ ಜನನೀಯಸ್ಯ ಸುಕೀರ್ತಿರ್ಮಾಯಣಃ ಪಿತಾ ಸಾಯಣೋ ಭೋಗನಾಥಶ್ಚ ಮನೋಬುದ್ಧಿ ಸಹೋದರೌ ಯಸ್ಯ ಬೋಧಾಯನಂ ಸೂತ್ರಂ ಶಾಖಾ ಯಸ್ಯ ಚ ಯಾಜುಷಿ ಭಾರದ್ವಾಜಂ ಯಸ್ಯ ಗೋತ್ರಂ ಸರ್ವಜ್ಞಸ್ಯ ಹಿ ಮಾಧವಃ. ಈ ಶ್ಲೋಕ ಪರಾಶರ ಮಾಧವೀಯ ಎನ್ನುವಂತಹ ಗ್ರಂಥದಲ್ಲಿ ನಮಗೆ ಕಾಣಸಿಗುತ್ತದೆ. ಆದ್ದರಿಂದ ಪರಾಶರ ಮಾಧವೀಯ ಗ್ರಂಥದಲ್ಲಿ ಇವರ ಹೆಸರು, ತಂದೆ ತಾಯಿ, ಗೋತ್ರ ಇತ್ಯಾದಿಗಳಿದ್ದು ಪರಾಶರ ಮಾಧವೀಯ ಕರ್ತೃವೇ ವಿದ್ಯಾರಣ್ಯರು ಎಂದು ಹೇಳುವಂತಹ 2 ಉಲ್ಲೇಖಗಳು, ಒಂದು ವೀರಮಿತ್ರೋದಯ ಗ್ರಂಥದಲ್ಲಿ, ಎರಡನೆಯದಾಗಿ ಜೀವನ್ಮುಕ್ತಿ ವಿವೇಕ ಅನ್ನುವಂತಹ ಗ್ರಂಥದಲ್ಲಿ ವಿದ್ಯಾರಣ್ಯರೇ ನಮ್ಮಿಂದ ಮುಂಚೆ ವಿಶೇಷಾಂತ ಸಮಾಚಾರಾಃ ಪ್ರೋಕ್ತಾಃ ಪಾರಾಶರ ಸ್ಮೃತೌ ವ್ಯಾಖ್ಯಾರಸ್ಮಾಭಿರತ್ರಾಯಂ ಪರಹಂಸೋವಿ ಉಚ್ಯತೆ ಅಂತ ಹೇಳಿರೋದು. ನಾವೀಗಾಗಲೇ ಕುಟೀಚಕ, ಬಹುದಕ, ಹಂಸ ಎಂಬಂತಹ ವಿವರಗಳನ್ನು ಪರಾಶರ ಸ್ಮೃತಿಯಲ್ಲಿ ವಿವರಿಸಿದ್ದೇವೆ ಅಂತ ಹೇಳಿರುವುದು. ಈ 2 ಆಧಾರದ ಮೇಲೆ ಪರಾಶರ ಮಾಧವ ಅನ್ನುವಂತಹ ಗ್ರಂಥ ಬರೆದಂತಹ ಮಾಧವರು ಇವರೇ ವಿದ್ಯಾರಣ್ಯರಾಗಿದ್ದರು
ಪರಾಶರ ಮಾಧವ್ಯದಲ್ಲಿ ಇವರ ವಿವರ ಇದೆ. ಇವರ ತಂದೆ ಮಾಯಣ, ತಾಯಿ ಶ್ರೀಮತಿ, ತಮ್ಮ ಸಾಯಣ, ಇನ್ನೊಬ್ಬ ತಮ್ಮ ಭೋಗನಾಥ ಅಂಥೇಳಿ, ಮತ್ತು ಭಾರದ್ವಾಜ ಗೋತ್ರ, ಕೃಷ್ಣ ಯಜುಃ ಶಾಖೆ, ಬೋಧಾಯನ ಸೂತ್ರ ಎನ್ನುವಂತಹ ವಿವರಣೆ ಪರಾಶರ ಮಾಧವ್ಯದಲ್ಲಿ ಸಿಗ್ತದೆ. ಇವೆರಡರ ಆಧಾರದ ಮೇಲೆ ಇವರೇ ವಿದ್ಯಾರಣ್ಯರು ಅಂತ ಸ್ಪಷ್ಟವಾಗಿ ಯಾರಾದರೂ ಹೇಳಬಹುದು. ಬಹುತೇಕ ಎಲ್ಲ ಸಂಶೋಧಕರಾಗಲಿ, ಇತಿಹಾಸಕಾರರಾಗಲಿ, ಸಾಹಿತ್ಯಕಾರರಾಗಲಿ ಒಪ್ಪಿರುವಂತಹದ್ದು ಈ ಒಂದು ವಾದವೇ. ಇದರಲ್ಲಿ ಯಾವ ಸಂಶಯ ಆಗಲಿ ಇತ್ಯಾದಿ ಆಗಲಿ ಕಾಣಿಸುವುದಿಲ್ಲ ಅಂತ ನಾವು ಮೇಲ್ನೋಟಕ್ಕೆ ಹೇಳಬಹುದು. ಆದರೆ ಶೃಂಗೇರಿ ಪೀಠದಲ್ಲಿ ಕಾಣಸಿಗುವಂತಹ ಕೆಲ ಶಾಸನಗಳ ಆಧಾರದ ಮೇಲೆ ವಿದ್ಯಾರಣ್ಯರ ಕುರಿತಾಗಿ ಒಂದು ಪುಸ್ತಕವನ್ನು ಯುಗಪುರುಷ ವಿದ್ಯಾರಣ್ಯರು ಎಂಬ ಹೆಸರಿನಲ್ಲಿ ಹುರುಗಲವಾಡಿ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು ಒಂದು ಪುಸ್ತಕವನ್ನು, ಅವರ ಜೀವನ ಚರಿತ್ರೆ ಕುರಿತು ಕಾದಂಬರಿ ರೂಪದಲ್ಲಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದ ಪೀಠಿಕೆಯಲ್ಲಿ ಕೆಲವು ಮಠೀಯ ದಾಖಲೆಗಳನ್ನು ಆಧರಿಸಿಕೊಂಡು ಸಾಯಣ ಮಾಧವರು ಅಂದರೆ ಈ ಮಾಯಣ ಮತ್ತು ಶ್ರೀಮತಿಯರ ಮಗನಾಗಿರುವಂತಹ ಇವನು ಸಾಯಣರ ಭೋಗನಾಥರ ಅಣ್ಣನಾಗಿರುವಂತಹ ಮಾಧವನು ವಿದ್ಯಾರಣ್ಯರಾಗಿರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಂದರೆ ಬಹುಪಾಲು ಎಲ್ಲ ಸಂಶೋಧಕರು ಒಪ್ಪಿರುವಂತಹ ಮಾತನ್ನು ಅದು ದಾಖಲೆಗಳ ಆಧಾರದ ಮೇಲೆ ಸಾಧ್ಯವಿಲ್ಲ ಎನ್ನುವಂಥದ್ದನ್ನು ಹೇಳ್ತಾರೆ. ಅವರು ಕೊಡೋ ಅಂದರೆ ಹುರುಗಲವಾಡಿ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು ಕೊಡುವಂತಹ ಅಂಶಗಳು, ಅಂದರೆ ಇವರು ವಿದ್ಯಾರಣ್ಯರಾಗಿರಲಿಕ್ಕಿಲ್ಲ ಅಂತ, ಆಗಿರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋದಕ್ಕೆ ಕೊಡುವ ಅಂಶಗಳು ಈ ಪ್ರಕಾರವಾಗಿವೆ. ಮೊದಲನೇದಾಗಿ ಬುಕ್ಕರಾಯನು ಅಧಿಕಾರಕ್ಕೆ ಬಂದ ಮೇಲೆ ಆವಾಗ ಮಾಧವ ಇನ್ನೂ ಮಂತ್ರಿ ಆಗಿರ್ತಾನೆ. ಅವರಿಗೆ ಆದೇಶವನ್ನು ಕೊಡ್ತಾರೆ. ಏನು ಆದೇಶ? ವೇದಾರ್ಥ ಪ್ರಕಾಶ, ಅಂದರೆ ವೇದಗಳ ಅರ್ಥವನ್ನು ಪ್ರಕಾಶಪಡಿಸುವುದಕ್ಕೆ ಒಂದು ಗ್ರಂಥ ರಚನೆಯಾಗಬೇಕು ಅಂತ ಆದೇಶವನ್ನು ಕೊಡ್ತಾರೆ. ತತ್ಕಟಾಕ್ಷೇಣ ತದ್ರೂಪಂ ದಧತ್ ಭುಕ್ಕ ಮಹೀಪತಿ ಅನ್ವಶಾನ್ ಮಾಧವಾಚಾರ್ಯಂ ವೇದಾರ್ಥಸ್ಯ ಪ್ರಕಾಶನೆ ಇತ್ಯುಕ್ತೋ ಮಾಧವಾರೇಣ್ಯ ವೀರಭುಕ್ಕ ಮಹೀಪತಿ ಅನ್ವಶಾತ್ ಸಾಯಣಾಚಾರ್ಯಂ ವೇದಾರ್ಥ ಪ್ರಕಾಶನೆ. ಬುಕ್ಕ ಮಹೀಪತಿಯು ಮಾಧವಾಚಾರ್ಯರಿಗೆ ವೇದಾರ್ಥ ಪ್ರಕಾಶನವಾಗಲಿ ಎಂಬಂತಹ ಆದೇಶವನ್ನು ಕೊಡ್ತಾನೆ. ಮಾಧವಾಚಾರ್ಯರು ಆ ಆದೇಶವನ್ನು ತನ್ನ ತಮ್ಮನಾಗಿರುವಂತಹ ಸಾಯಣಾಚಾರ್ಯರಿಗೆ ಹೇಳ್ತಾರೆ, ಆ ಕೆಲಸ ನಿಮ್ಮಿಂದಾಗಲಿ ಅಂತ. ಇಲ್ಲಿ ಹುರುಗಲವಾಡಿ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು ಎತ್ತುವಂತಹ ಅಂಶ ಏನು ಅಂತ ಹೇಳಿದ್ರೆ, ಯಾರ ಒಂದು ಅನುಗ್ರಹದಿಂದ, ಯಾರ ತಪಶಕ್ತಿಯ ಒಂದು ಪ್ರಭಾವದಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತೋ ಅಂಥವರನ್ನೇ ಬುಕ್ಕರಾಯ ಆದೇಶವನ್ನು ಹೇಗೆ ಕೊಟ್ಟಿಯಾನು, ಆದೇಶ ಕೊಡೋದಕ್ಕೆ ಹೇಗೆ ಸಾಧ್ಯ? ಆದೇಶ ಕೊಡಬೇಕು ಅಂತಾಗಿದ್ದರೆ ಆ ವಿದ್ಯಾರಣ್ಯರು ಬೇರೆಯೇ, ಈ ಮಾಧವನು ಬೇರೆಯೇ ಆಗಿರಬೇಕು. ಖಂಡಿತವಾಗಿಯೂ ಯಾರ ಕೃಪಾ ಕಟಾಕ್ಷದಿಂದಲೇ ನಮ್ಮ ಸಾಮ್ರಾಜ್ಯ ಇವತ್ತು ನಿಂತಿದೆಯೋ ಅವರನ್ನು ನಾವು ಆದೇಶ ಹೇಗೆ ಕೊಡ್ತೀವಿ ಅನ್ನುವಂತಹದ್ದು ಮೊದಲನೇ ಅಂಶ. ಎರಡನೇ ಅಂಶ, ಈ ಮಾಧವನು ಮಂತ್ರಿಯಾಗಿರುವಂತಹ ಕಾಲದಲ್ಲಿಯೇ ವಿದ್ಯಾರಣ್ಯರ ಹೆಸರು ಶಾಸನಗಳಲ್ಲಿ ಸಿಕ್ಕಿದೆ. ಏನು ಅಂತ ಹೇಳಿದ್ರೆ 1336ರಲ್ಲಿ ಹರಿಹರರಾಯನು, ಮೊದಲನೇ ಹರಿಹರರಾಯನು ಪಟ್ಟಾಭಿಷೇಕವನ್ನು ಮಾಡಿ ರಾಜನಾದಾಗ ಅಲ್ಲಿ ತನ್ನ ಗಡಿಯ ಹತ್ತಿರ ಇರುವಂತಹ ಒಂದು ಗ್ರಾಮವನ್ನು ತನ್ನ ಗುರುಗಳ ಹೆಸರಿನ ಮೇಲೆ, ಅಂದರೆ ವಿದ್ಯಾರಣ್ಯಪುರ ಅಂತ ಹೆಸರಿಟ್ಟು ಆ ಗ್ರಾಮವನ್ನು ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟಿರುವಂತಹ ಉಲ್ಲೇಖ ಶಾಸನದಲ್ಲಿ ಸಿಗುತ್ತದೆ. ಆ ಶಾಸನದ ವಿವರಣೆಗಳು ಆ ಹುರುಗಲವಾಡಿ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು ತಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಆಸಕ್ತರು ಅದನ್ನು ಆ ಪುಸ್ತಕದಲ್ಲಿರುವಂತಹ ವಿವರಗಳನ್ನು ಗಮನಿಸಬಹುದು. ಅಂದರೆ ಮಾಧವನು ಮಂತ್ರಿಯಾಗಿದ್ದಾಗಲೇ ವಿದ್ಯಾರಣ್ಯರ ಹೆಸರು ಶಾಸನಗಳಲ್ಲಿ ಕಾಣಸಿಗ್ತದೆ ಅಂತ. ಇನ್ನೂ ಒಂದು ಅಂಶ ಅಂತ ಹೇಳಿದ್ರೆ, ಶೃಂಗೇರಿ ಮಠದ ಪರಂಪರೆಯಲ್ಲಿ ವಿದ್ಯಾತೀರ್ಥರ ನಂತರ ಬಂದಂತಹ ಭಾರತೀ ತೀರ್ಥರು ಮತ್ತು ವಿದ್ಯಾರಣ್ಯರು ಪೂರ್ವಾಶ್ರಮದಲ್ಲಿ ಸಹೋದರರು ಎನ್ನುವಂತಹದ್ದು ಪರಂಪರಾಗತವಾಗಿರುವಂತಹ ಬಂದಿರುವಂತಹ ನಂಬಿಕೆ. ಜೊತೆಗೆ ಭಾರತೀ ತೀರ್ಥರು
ಕಿರಿಯ ಸಹೋದರರು, ವಿದ್ಯಾರಣ್ಯರು ಹಿರಿಯ ಸಹೋದರರು ಅಂತಲೂ ಹೇಳ್ತಾರೆ. ಸನ್ಯಾಸಾಶ್ರಮದ ಆ ಗುರು ಪರಂಪರೆಯ ಪೂಜೆಯಲ್ಲಿ ಭಾರತೀ ತೀರ್ಥರ ಹೆಸರು ಮೊದಲು ಬರ್ತದೆ. ಪೀಠಾಧೀಶ್ವರರ ಪೂಜೆಯಲ್ಲಿಯೂ ಭಾರತೀ ತೀರ್ಥರ ಹೆಸರು ಮೊದಲು ಬರ್ತದೆ, ವಿದ್ಯಾರಣ್ಯರ ಹೆಸರು ನಂತರ ಬರ್ತದೆ. ಇವರೀರ್ವರು ಅಣ್ಣ ತಮ್ಮರಾಗಿದ್ದಾಗ ಪರಾಶರ ಮಾಧವೀಯ ಗ್ರಂಥದಲ್ಲಿ ಕೇವಲ ಸಾಯಣ ಭೋಗನಾಥರನ್ನು ಮಾತ್ರ ಯಾಕೆ ಉಲ್ಲೇಖಿಸಿದರು? ಈ ಭಾರತೀ ತೀರ್ಥರ ಪೂರ್ವಾಶ್ರಮದ ಹೆಸರನ್ನೂ ಉಲ್ಲೇಖಿಸಬೇಕಾಗಿತ್ತಲ್ಲ. ಅಲ್ಲಿ ಇವರಿರುವರು ಭಾರತೀ ತೀರ್ಥರು ಮತ್ತು ವಿದ್ಯಾರಣ್ಯರು ಪೂರ್ವಾಶ್ರಮದಲ್ಲಿ ಸಹೋದರರು. ಆ ವಿದ್ಯಾರಣ್ಯರೇ ಈ ಮಾಯಣ ಶ್ರೀಮತಿಯರ ಮಗನಾದ ಮಾಧವ ಆಗಿದ್ದಿದ್ರೆ ಪರಾಶರ ಮಾಧವೀಯ ಗ್ರಂಥದಲ್ಲಿ ಸಾಯಣ ಮತ್ತು ಭೋಗನಾಥ ಎಂಬಂತಹ ಸಹೋದರ ಎಂಬಂತಹ ಇಬ್ಬರ ಹೆಸರನ್ನೇ ಯಾಕೆ ಉಲ್ಲೇಖಿಸಿದರು? ಇನ್ನೊಬ್ಬ ಈಗಾಗಲೇ ಸನ್ಯಾಸಿ ಆಗಿರುವಂತಹ ಭಾರತೀ ತೀರ್ಥರ ಪೂರ್ವಾಶ್ರಮದ ಹೆಸರನ್ನು ಯಾಕೆ ಉಲ್ಲೇಖಿಸಲಿಲ್ಲ ಅನ್ನುವಂತಹದ್ದು ಬರ್ತದೆ. ಇನ್ನು ಒಂದು ಅಂತ ಕೇಳಿದರೆ, ವೇದಾನಾಂ ಭಾಷ್ಯಕರ್ತ ಅಹೋಬಲ ಪಂಡಿತನ ಬರೆದಂತಹ ಅದರಲ್ಲಿ ಗ್ರಂಥದಲ್ಲಿ ವೇದಾನಾಂ ಭಾಷ್ಯಕರ್ತ ವಿವೃತ ಮುನಿವಚ ಧಾತುವೃತ್ತೇರ್ವಿಧಾತ ಅಂತ ಹೇಳ್ತಾರೆ. ಧಾತುವೃತ್ತಿಯನ್ನು ರಚನೆ ಮಾಡಿದಂಥವನು ಅಂತ ಹೇಳ್ತಾರೆ. ಪರಾಶರ ಸ್ಮೃತಿಯನ್ನು ರಚನೆ ಮಾಡಿದ್ದು ಇವರೇ ಅನ್ನುವಂತಹದ್ದಕ್ಕೆ ಹೇಗೆ ಸಮನ್ವಯ ಮಾಡಬಹುದು? ಪರಾಶರ ಸ್ಮೃತಿಯಲ್ಲಿ ಹೆಸರಿದೆ ಅಲ್ಲ ಸ್ಪಷ್ಟವಾಗಿ. ವೀರಮಿತ್ರೋದಯ ಗ್ರಂಥದಲ್ಲಿ ವಿದ್ಯಾರಣ್ಯರು ಬರೆದಿದ್ದು ಅಂತ ಹೇಳ್ತಾರೆ. ಪರಾಶರ ಸ್ಮೃತಿಯ ಜೀವನ್ಮುಕ್ತಿ ವಿವೇಕದಲ್ಲಿ ವಿದ್ಯಾರಣ್ಯರೇ, ನಾವು ಪರಾಶರ ವ್ಯಾಖ್ಯಾನದಲ್ಲಿ ಇದನ್ನು ಚರ್ಚೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದನ್ನು ಹೇಗೆ ಸಮನ್ವಯ ಮಾಡೋದು ಅಂತ ಕೇಳಿದ್ರೆ, ಹುರಗಲವಾಡಿ ಲಕ್ಷ್ಮೀನರಸಿಂಹ ಶಾಸ್ತ್ರಿಗಳು ಏನು ಹೇಳ್ತಾರೆ, ವಿದ್ಯಾರಣ್ಯರು ತಾವೊಬ್ಬರೇನೇ ಗ್ರಂಥ ರಚನೆ ಮಾಡಲಿಲ್ಲ, ಜೊತೆಗೆ ಸಾಹಿತ್ಯ ಶಾಸ್ತ್ರ ರಕ್ಷಣೆಗೋಸ್ಕರವಾಗಿ ಒಂದು ಕಮ್ಮಟವನ್ನೇ ತಯಾರು ಮಾಡಿದ್ರು. ಅಂದರೆ ಅನೇಕ ಕವಿಗಳು, ಶಾಸ್ತ್ರ ರಕ್ಷಣಕಾರರು, ಅಧ್ಯಯನ ಮಾಡಿದಂಥವರು, ಶಾಸ್ತ್ರ ಬರೆಯುವ ಸಾಮರ್ಥ್ಯ ಉಳ್ಳಂಥವರು ಎಲ್ಲರನ್ನ ಒಂದು ಗುಂಪು ಕಟ್ಟಿಕೊಂಡು ಒಂದು ಪಬ್ಲಿಕೇಶನ್ ಹೌಸ್ ಥರ ಮಾಡಿಕೊಂಡಿದ್ರು. ತಮ್ಮ ಜೀವನದುದ್ದಕ್ಕೂ ಅನುಭವದಲ್ಲಿ ಸಂಗ್ರಹಿಸಿರುವಂತಹ ಪರಾಶರ ಸ್ಮೃತಿಯ ಮೇಲೆ ಇರುವಂತಹ ತಾವು ಮಾಡಿಕೊಂಡಿರುವಂತಹ ಟಿಪ್ಪಣಿಗಳೆಲ್ಲವನ್ನೂ ಈ ಮಾಧವನಿಗೆ ಕೊಟ್ಟರು. ಅವನು ಆ ಟಿಪ್ಪಣಿಗಳನ್ನು ಬಳಸಿ ಮಾಧವೀಯ ಪರಾಶರ ಅನ್ನುವಂತಹ ಗ್ರಂಥವನ್ನು ರಚನೆ ಮಾಡ್ದ ಅಂತ ಹೀಗೆ ಅದನ್ನು ಸಮನ್ವಯ ಮಾಡ್ತಾರೆ. ವಿದ್ಯಾರಣ್ಯರ ಸಾರಸ್ವತ ಸೇವೆ ಎನ್ನುವಂತಹ ಸಂಚಿಕೆಯಲ್ಲಿ ನಾವಿದನ್ನು ಪುನಃ ಇನ್ನೂ ಸಾಕಷ್ಟು ದೀರ್ಘವಾಗಿ ಚರ್ಚೆ ಮಾಡ್ಬೋದು. ಹೀಗಾಗಿ ಶ್ರೀಮತಿ ಮತ್ತು ಮಾಯಣರ ಪುತ್ರನಾಗಿರುವಂತಹ ಸಾಯಣ ಮತ್ತು ಭೋಗನಾಥ ಸಿಂಘಲೆಯರ ಅಣ್ಣನಾಗಿರುವಂತಹ ಮಾಧವನು ವಿದ್ಯಾರಣ್ಯರಾಗಿರಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತಹದ್ದನ್ನು ಹುರಗಲವಾಡಿ ಲಕ್ಷ್ಮೀನರಸಿಂಹ ಶಾಸ್ತ್ರಿಗಳು ಈ ಮೂರು ಅಂಶಗಳಿಂದ ಸಾಬೀತುಪಡಿಸ್ತಾರೆ. ಹಾಗಿದ್ರೆ ಇವರು ಯಾರು, ಏನಾಗಿತ್ತು ಅಂತ ಹೇಳಿದ್ರೆ, ಇವರು ಪೂರ್ವಾಶ್ರಮದ ಹೆಸರು ಮಾಧವ ಅನ್ನೋದು ಹೌದು, ಇವರು ಭಾರತೀ ತೀರ್ಥರ ಸಹೋದರರು ಆಗಿದ್ರು ಅನ್ನೋದು ಹೌದು. ಇದನ್ನೇ DVG ಗುಂಡಪ್ಪನವರು ತನ್ನ ವಿದ್ಯಾರಣ್ಯರು ಮತ್ತು ಸಮಕಾಲೀನರು ಎನ್ನುವಂತಹ ಗ್ರಂಥದಲ್ಲಿ ಈ ವಿದ್ಯಾರಣ್ಯರ ಸಾಯಣರ ಜೊತೆಗೆ ಎಷ್ಟು ಸಾಯಣ ಮಾಧವರ ಒಂದು ಅಭಿಪ್ರಾಯ, ಅವರು ಬೌದ್ಧಿಕವಾಗಿ ಒಬ್ಬರೇ ಆಗಿದ್ರು ಅಂತ ಬಹುಜನರು ಒಪ್ತಾರೆ. ಸಾಯಣ ಮಾಧವರು ಯಾವರ ಸಾಹಿತ್ಯಕ್ಕೆ ಕೃತಿಗಳನ್ನು ನೋಡಿದಾಗ ಸಾಯಣ ಮಾಧವರು ಬೌದ್ಧಿಕರಾಗಿ ಒಂದೇ ಅಭಿಪ್ರಾಯವನ್ನು ಹೊಂದಿದ್ರು ಅಂತ ಹೇಳ್ತಾರೆ. ಹಾಗೇನೆ ವಿದ್ಯಾರಣ್ಯರು ಮತ್ತು ಭಾರತೀ ತೀರ್ಥರು ಬೌದ್ಧಿಕವಾಗಿ ಒಂದೇ ಅಭಿಪ್ರಾಯ ಹೊಂದಿರುವುದನ್ನು ನಾವು ನೋಡಬಹುದು. ಬಹುಶಃ ವಿದ್ಯಾರಣ್ಯರ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಗ್ರಂಥ ಪಂಚದಶಿ ಅಂತ ಏನಿದೆ, ಅದರಲ್ಲಿ ಮೊದಲನೇ 10 ವಿದ್ಯಾರಣ್ಯರು ಬರೆದರು, ನಂತರದ್ದು ಭಾರತೀ ತೀರ್ಥರು ಬರೆದರು ಅನ್ನುವಂತಹ ವಿಷಯವನ್ನು ಬಹುತೇಕ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಅವರು ಒಂದೇ ಗ್ರಂಥ ಎನ್ನುವಂತಹ ರೀತಿಯಲ್ಲಿ ಇಬ್ಬರೂ ಅಣ್ಣ ತಮ್ಮಂದಿರ ಬೌದ್ಧಿಕ ಐಕ್ಯಮತ್ಯವನ್ನು ಆ ಗ್ರಂಥದಲ್ಲಿ ನಾವು ನೋಡಬಹುದು. ಹೀಗೆ ಈ ಕಾರಣದಿಂದಲೂ ಭಾರತೀ ತೀರ್ಥರು ಮತ್ತು ವಿದ್ಯಾರಣ್ಯರು ಪೂರ್ವಾಶ್ರಮ ಸಹೋದರರು ಆಗಿರಬೇಕು ಅನ್ನೋದನ್ನು ನಾವು ಗ್ರಹಿಸಿ, ಪರಾಶರ ಮಾಧವೀಯದಲ್ಲಿ ಭಾರತೀ ತೀರ್ಥರ ಉಲ್ಲೇಖ ಇಲ್ಲ ಅನ್ನೋದನ್ನು ನೋಡಿ, ಮತ್ತು ಈ ಸಾಯಣ ಮಾಧವ ಅಂದರೆ ಮಾಯಣ ಶ್ರೀಮತಿಯರ ಮಗನಾಗಿರುವಂತಹ ಮಾಧವ ಮಂತ್ರಿಯಾಗಿರುವಂತಹ ಕಾಲದಲ್ಲಿಯೇ ವಿದ್ಯಾರಣ್ಯರ ಹೆಸರು ಶಾಸನಗಳಲ್ಲಿ ಸಿಕ್ಕಿದ್ದನ್ನು ನೋಡಿ, ಮತ್ತು ಬುಕ್ಕ ಮಂತ್ರಿ ಮಾಧವನಿಗೆ ಮಂತ್ರಿಯಾಗಿರುವ ಕಾಲದಲ್ಲಿ ಬುಕ್ಕ ರಾಯನು ಮಾಧವ ಮಂತ್ರಿಯ ಕಾಲದಲ್ಲಿ
ವೇದಾರ್ಥ ಪ್ರಕಾಶನಿಗೆ ಆದೇಶ ಕೊಟ್ಟಿರುವುದರಿಂದ ತನ್ನ ಗುರುಗಳಿಗೆ ಹೇಗೆ ಆದೇಶ ಕೊಡ್ತಾನೆ ಎನ್ನುವಂತಹ ಅಂಶಗಳನ್ನು ಇಟ್ಟುಕೊಂಡು ಮತ್ತು ಹೀಗೆ ಹುರುಗಲವಾಡಿ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು ಈ ಮಾಧವರು ಬೇರೇನೆ, ಭಾರತೀ ತೀರ್ಥರ ಸಹೋದರರು, ಅವರ ಪೂರ್ವಾಶ್ರಮದ ಸಹೋದರರು ಅಂತ ಹೇಳ್ತಾ ಅವರು ವಿದ್ಯಾರಣ್ಯರಾಗಿದ್ದರು ಅಂತ ಹೇಳ್ತಾ ಅವರ ಬಗ್ಗೆ ವಿವರವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇವತ್ತಿನ ಸಂಚಿಕೆಯ ಈ ವಿಷಯವನ್ನು ತಮ್ಮೆಲ್ಲ ಹೃದಯಕ್ಕಂತಹ ಪರಮಾತ್ಮನಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ಈ ವಿಷಯ ತಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿರಿ, ಹೆಚ್ಚು ಹೆಚ್ಚು ಜನರ ಜೊತೆಗೆ ಹಂಚಿಕೊಳ್ಳಿ, ಎಲ್ರಿಗೂ ಇದನ್ನು ತಲುಪಿಸಿ. ನಮಸ್ಕಾರ.